ನಮಸ್ಕಾರ. ನಾವು ಮೈಸೂರಿಗೆ ಶೂಟಿಂಗಿಗೆ ಬಂದಿದ್ವಿ, ಉಪಾಧ್ಯಕ್ಷ ಶೂಟಿಂಗಿಗೆ. ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದೀವಿ, ತುಂಬ ಖುಷಿ ಆಗ್ತಿದೆ. ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಉಪಾಧ್ಯಕ್ಷ ಜನವರಿ 26ಕ್ಕೆ ರಿಲೀಸ್ ಆಗ್ತಿದೆ. ನಾನು ಮಾಡಿರೋ ಮೊದಲನೇ ಸಿನಿಮಾ ಆ್ಯಸ್ ಅ ಲೀಡ್ ಹೀರೋಯಿನ್. ಸರ್ದು ಇಷ್ಟು ದಿನ ಮಾಡಿರೋ ಜರ್ನಿನೇ ಬೇರೆ, ಇವಾಗ ಮಾಡಿರೋ ಸಿನಿಮಾನೇ ಬೇರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾನು ನೋಡಿಲ್ಲ, ಎಲ್ಲರೂ ನೋಡಿದ್ದಾರೆ, ನನ್ನ ತಂದೆ ಸಹ ನೋಡಿದ್ದಾರೆ ಅಷ್ಟರಲ್ಲಿ. ಸೊ ಅವ್ರು ಹೇಳಿದ ಪ್ರಕಾರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈಗ ಬಂದಿರೋ ಸಿನಿಮಾಗಳಲ್ಲಿ ಇದೊಂಥರ ಡಿಫ್ರೆಂಟ್ ಜಾನರ್ ಅಂತ ಹೇಳ್ಬೋದು. ಕಾಮಿಡಿ ಹೊಸದಲ್ಲ, ಬಟ್ ಕಾಮಿಡಿ ಸಿನಿಮಾಗಳು ಬಂದಿಲ್ಲ. ಸೊ ಕಾಮಿಡಿ ಅನ್ನೋದು ಅದರಲ್ಲಿ ಪೈಸಾ ವಸೂಲ್. ಸಿನಿಮಾ ಅಷ್ಟು ಚಂದ ಬಂದಿದೆ. ಡೈರೆಕ್ಟರ್ ಸರ್ ಇರ್ಬೋದು, ಇಲ್ಲಾಂದರೆ ಪ್ರೊಡಕ್ಷನ್ ಟೀಮ್ ಇರ್ಬೋದು, ಎಲ್ಲ ಟೆಕ್ನಿಕಲ್ ಹಾಗೆ ಆರ್ಟಿಸ್ಟಿಂದ ತುಂಬ ಎಫರ್ಟ್ ಹಾಕಿ, ಶ್ರಮ ಹಾಕಿ ತುಂಬ ಚಂದ ಇರೋ ಸಿನಿಮಾ ಮಾಡಿದ್ದೀವಿ. ಹಾಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರಿ, ಪ್ಲೀಸ್ ಇಲ್ಲೂ ಸಪೋರ್ಟ್ ಮಾಡಿ. ನೀವು ನಮ್ಮ ಸಿನಿಮಾಗಳು ನೋಡಿದ್ರೆ ನಾವು ಬೆಳಿತೀವಿ, ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಿಮಗೋಸ್ಕರ ನಾವು ಸಿನಿಮಾ ಮಾಡಿರೋದು. ದಯವಿಟ್ಟು ಎಲ್ಲರೂ ಜನವರಿ 26ಕ್ಕೆ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇದೆ ಅಲ್ಲಿ ತುಂಬ ಹೇಗೆ ಆ್ಯಕ್ಟ್ ಮಾಡೋದೆಲ್ಲ ಕಲ್ತಿದ್ದೀನಿ. ಅದೊಂಥರ ಬೇಸ್ಮೆಂಟ್ ಆಗಿದೆ. ಇನ್ನು ಬಿಲ್ಡಿಂಗ್ ಕಟ್ತಾ ಸಿನಿಮಾಗಳು ಮಾಡ್ತಾ ಹೋಗ್ತೀನಿ. ಕನ್ನಡ ಸಿನಿಮಾಗಳನ್ನೇ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ನಕ್ವಿ ಸರ್, ಇವಾಗ ನಗ್ತಾನೆ ಅವ್ರು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ಫಸ್ಟ್ ಟೈಮ್ ಹೀರೋ ಮಾಡ್ತಿದ್ದಾರಲ್ವ, ಶಾರ್ಟ್ ಹೇಗೆ, ನೆಕ್ಸ್ಟ್ ಸೀನ್ ಏನು ಅನ್ನೋ ಒಂದು ಇದರ ಡೈರೆಕ್ಟರ್ಸ್ ಅದರ ಡಿಸ್ಕಷನ್ನಲ್ಲಿದ್ದರು. ಬಟ್ ಇವಾಗ ಪ್ರಮೋಷನ್ ಟೈಮಲ್ಲಿ ಮಜಾ ಮಾಡ್ತಾಯಿದ್ದೀವಿ.